ಆಗಿದೆ 3rd of April. ನಾವು ಹೋಗ್ತಾ ಇದೀವಿ ಬನ್ನರ್ಘಟ್ಟ ಸಫಾರಿ ಹೋಗ್ತಾ ಇದೀವಿ. ಅನಿಮಲ್ಸ್ ಪಪ್ಪ. ಸೊ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ, ಒಂದು ಮುಕ್ಕಾಲ್ ಆಗಿದೆ. ಈಗ ಹೋಗ್ತಾ ಇದೀವಿ. ಮಳೆ ಬೇರೆ ಬರ್ತಾ ಇದೆ. ವೆದರ್ ತುಂಬಾ ಚೆನ್ನಾಗಿದೆ, ಕ್ಲೌಡಿ ಇದೆ. ಸೊ ಈಗ ನಾವು ಸಫಾರಿಗೆ ಹೋಗ್ತೀವಿ. ನೋಡೋಣ, ಮಳೆ ಬರ್ತಾ ಇದೆ, ಆನಿಮಲ್ಸ್ ನೋಡಕ್ಕೆ ಸಿಗುತ್ತಾ ಇಲ್ವಾ ಅಂತ. ಸಿಗತ್ತಾ? ಸೊ ಹೋಗಿ ಅಲ್ಲಿ ಸಿಗ್ತೀವಿ. ಸ್ಟೇ ಟ್ಯೂನ್. ಸೊ ನಾನು ಹೋಗಿದ್ದು ಬನ್ನರ್ಘಟ್ಟ ಸಫಾರಿಗೆ ಅಂತ. ಸೊ 4:30 ಲಾಸ್ಟು. ಯಾರಾದರೂ ಬನ್ನರ್ಘಟ್ಟಲ್ಲಿ ಸಫಾರಿಗೆ ಹೋಗಬೇಕು ಅಂದರೆ ಎವ್ರಿ ಡೇ 4:30 ವಿಲ್ ಬಿ ದ ಎಂಡಿಂಗ್ ಸ್ಲಾಟ್. ಸೊ ಅಲ್ಲಿ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಅಲ್ಲ ಗೊತ್ತಿಲ್ಲ. ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಟಿಕೆಟ್ ವಿಲ್ ಬಿ ಸಮಯ ಲೈಕ್ 400 ಆ್ಯಂಡ್ ಚೇಂಜ್ ಸಮಥಿಂಗ್ ಫಾರ್ 5 years ಆ್ಯಂಡ್ ಅಬೌವ್. 5 years ಇಂದ 12 yearsವರೆಗೂ 470 rupees ಏನೋ ಬರುತ್ತೆ. ಮತ್ತು 600 rupees ಪ್ಲಸ್ ವಿಲ್ ಬಿ ಫಾರ್ ದ ಅಡಲ್ಟ್ಸ್. ಆಯಿತಾ? ತುಂಬ ಚೆನ್ನಾಗಿರುತ್ತೆ. ಆ್ಯನಿಮಲ್ಸನ್ನು ತುಂಬ ಹತ್ರದಿಂದ ನೋಡಿದರೆ ಇಟ್ ವಾಸ್ ಸೋ ಕ್ಲೋಸಪ್ ವ್ಯೂ ಅಂತ ಅನ್ಬೋದು. ಆಮೇಲೆ ಇಟ್ ವಾಸ್ ನಾಟ್ ಇವನ್ ಸನ್ನಿ. ಆಯಿತಾ? ಬಿಸಿಲೂ ಇರಲಿಲ್ಲ, ತುಂಬ ಒಂಥರ ಗ್ಲೂಮಿ ವೆದರ್ ಇತ್ತು. ಸೊ ದ ವೆದರ್ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ನಾವು ಸಫಾರಿನ ತುಂಬ ಚೆನ್ನಾಗಿ ಅದ್ಭುತವಾಗಿ ಎಂಜಾಯ್ ಮಾಡಿದ್ವಿ. ಸೊ ಆ್ಯನಿಮಲ್ಸ್ ಎಲ್ಲ ಯು ಕ್ಯಾನ್ ಸಿ, ವಿ ಕುಡ್ ಸಿ ವೈಟ್ ಟೈಗರ್ನ ನೋಡಿದ್ವಿ, ನಾರ್ಮಲ್ ಬೆಂಗಾಲ್ ಟೈಗರ್ ಏನಂತಾರಲ್ಲ ಅದನ್ನು ನೋಡಿದ್ವಿ, ಲಯನಸ್ ನೋಡಿದ್ವಿ, ಚೀತಾ ನೋಡಿದ್ವಿ, ಬೇರ್ ನೋಡಿದ್ವಿ. ಸೊ ಆಮೇಲೆ ಏನದು ಡೀರ್ ನೋಡಿದ್ವಿ. ಸೊ 4000 ಡೀರ್ಸ್ ಏನೋ ಇದೆಯಂತೆ ಬನ್ನರ್ಘಟ್ಟನಲ್ಲಿ. ಆಮೇಲೆ 25 ಟೈಗರ್ ಇದೆಯಂತೆ. ಆಮೇಲೆ 20 ಲಯನ್ ಇದೆ. ಸೊ ದಿಸ್ ವಾಸ್ ಅಪ್ಡೇಟ್ ಗಿವನ್ ಬೈ ದ ಏನಂತಾರೆ ಅಲ್ಲಿ ಸಫಾರಿ ಗೈಡಿಂದ ನಮಗೆ ಬಂದಿದ್ದು ಇನ್ಫಾರ್ಮೇಷನ್ ಇದು. ಮತ್ತು ಅಲ್ಲಿ ಎಷ್ಟೊಂದು ಎಲಿಫೆಂಟ್ಸ್ ಇತ್ತು. ಎಲಿಫೆಂಟ್ಗೆ ಸ್ನಾನ ಮಾಡಿಸ್ತಾಯಿದ್ರು ನೋಡಿ. ಎಲ್ಲ ಪುಟ್ಟ ಎಲಿಫೆಂಟ್ಸು, ದೊಡ್ಡ ಎಲಿಫೆಂಟು ಎಲ್ಲ ಸ್ನಾನ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಮತ್ತು ನೀರು ಕುಡಿಯೋದು ಎಲ್ಲನೂ ಮಾಡ್ತಾಯಿದ್ರು. ಮತ್ತು ಹಂಗೆ ಸ್ವಲ್ಪ ಮುಂದೆ ಹೋದರೆ ಬೈಸನ್ ಸಹ ನೋಡಿದ್ವಿ ನಾವು. ಸೊ ಅಲ್ಲಿ ಸಫಾರಿಗೆ AC ಬಸ್ ಮತ್ತು ನಾನ್ AC ಬಸ್ ಎರಡೂ ಕೊಡ್ತಾರೆ. ಮತ್ತು ಜೀಪ್ ಸಹ ಇತ್ತು. ನಾವು ಆಪ್ಟ್ ಮಾಡಿದ್ದು AC ಬಸ್ಸು. ಐ ವುಡ್ ರೆಕಮೆಂಡ್ AC ಬಸ್ಸಿಗೆ ಹೋಗೋಕ್ಕೆ. AC ಬಸ್ಸಲ್ಲಿ ಗ್ಲಾಸು ಸ್ವಲ್ಪ ವೈಡಾಗಿರುತ್ತೆ. ಮತ್ತು ಯು ಡು ನಾಟ್ ಹ್ಯಾವ್ ದ ಗ್ರಿಲ್ಸ್ ದೇರ್. ಸೊ ಏನದು ಆ್ಯನಿಮಲ್ಸ್ ನೋಡಬೇಕು ಅಂದರೆ ಆರಾಮಾಗಿ ನೋಡ್ಬೋದು. ಅಲ್ಲೇನು ಅರ್ಡಲ್ ಥರ ಇರೋದಿಲ್ಲ. ಬಟ್ ನಾನ್ ACನಲ್ಲಿ ಏನಾಗುತ್ತೆ ಅಂದರೆ ಅದು ಗ್ರಿಲ್ ಇರುತ್ತೆ. ಸೊ ಆ ಗ್ರಿಲ್ ಥ್ರೂ ಅಲ್ಲಿ ಯು ಹ್ಯಾವ್ ಟು ಸಿ ದ ಆ್ಯನಿಮಲ್ಸ್. ಅಷ್ಟು ಕ್ಲಿಯರಾಗಿ ಅನಿಸಲ್ಲ ವ್ಯೂ ಅಂತ ಈಸ್ ಮೈ ಒಪಿನಿಯನ್. ಸೊ ಇಟ್ ಈಸ್ ಅಪ್ ಟು ಯು. ಸೊ ನಾನು ಏನು ಪ್ರೈಸ್ ಹೇಳಿದ್ನಲ್ಲ ದ್ಯಾಟ್ ಪ್ರೈಸ್ ವಾಸ್ ಆಲ್ಸೋ ರಿಲೇಟೆಡ್ ಟು ದ AC ಬಸ್. ಸೊ ನಾನ್ ACದು ನನಗೆ ಐಡಿಯಾ ಇಲ್ಲ. ಬಟ್ ಇಫ್ ಇಟ್ ಈಸ್ ಲೈಕ್ ಟೂ ಸನ್ನಿ ಅಲ್ವಾ, ಬೆಟರ್ ಟು ಗೋ ಆ್ಯಂಡ್ ಆಪ್ಟ್ ಫಾರ್ AC buses. ನಮ್ಮದು ಇಟ್ ವಾಸ್ ನಾಟ್ ಸನ್ನಿ, ಸ್ಟಿಲ್ ವಿ ವೆಂಟ್ ಫಾರ್ ದ AC ಬಸ್ ಬಿಕಾಸ್ ಫಾರ್ ದ ಕ್ಲಿಯರ್ ಪಿಕ್ಚರೈಸೇಷನ್ ಆಫ್ ದ ಆ್ಯನಿಮಲ್ಸ್ ಅಷ್ಟೇ. ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ನೀರು ಇರ್ತಲ್ಲ ಅಲ್ಲೆಲ್ಲ ಎಲಿಫೆಂಟ್ ಕಾಣಿಸ್ಕೊಡ್ತು. ಇಲ್ಲಿ ಎಷ್ಟೊಂದು ಜಿಂಕೆಗಳು ನೋಡ್ಬೋದು ನೀವು. ಸೊ ನಾನು ಬನ್ನರ್ಘಟ್ಟ ಝೂಗೂ ಹೋಗಿದ್ದೀನಿ ಸುಮಾರು ಸರಿ. ಬಟ್ ಸಫಾರಿ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬನ್ನರ್ಘಟ್ಟನಲ್ಲಿ. ನನ್ನನ್ನು ಕೇಳಿದ್ರೆ ಬನ್ನರ್ಘಟ್ಟ ಸಫಾರಿ ಇಸ್ ಟೂ ಗುಡ್ ಕಂಪೇರ್ಡ್ ಟು ದ ಬನ್ನರ್ಘಟ್ಟ ಝೂನಲ್ಲಿ ಏನಾಗುತ್ತೆ ಅಂದರೆ ಏನದು ಹಿಪ್ಪೋಪೊಟಮಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತಿತ್ತು. ಹಿಪ್ಪೋಪೊಟಮಸ್ ಜಾಸ್ತಿ ಇದೆ ಮತ್ತು ತುಂಬ ವಾಕ್ ಮಾಡಬೇಕಾಗತ್ತೆ. ಆ್ಯಂಡ್ ವಿ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ಆಲ್ ದ ಆ್ಯನಿಮಲ್ಸ್ ದೇರ್. ಸೊ ನಮಗೇನು ಝೂ ಅಥವಾ ವಿ ಥಿಂಕ್ ಆಫ್ ಸಫಾರಿ, ವಿ ಥಿಂಕ್ ಆಫ್ ದೀಸ್ ಆ್ಯನಿಮಲ್ಸ್ ಲೈಕ್ ಎಲಿಫೆಂಟ್ ಆಗಿರ್ಬೋದು, ಲಯನ್ನು, ಟೈಗರು, ಚೀತಾ ನೋಡಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ. ಸೊ ಅದಕ್ಕೆ ಸಫಾರಿಗೆ ಹೋದರೆ ಆಬ್ವಿಯಸ್ಲಿ ದೀಸ್ ಆ್ಯನಿಮಲ್ಸ್ ಯು ಕ್ಯಾನ್ ಸಿ. ಅದು ತುಂಬ ಹತ್ರದಿಂದ ಸಿಕ್ತು ನಮಗೆ ವ್ಯೂ. ಇಟ್ ವಾಸ್ ಜಸ್ಟ್ ಪಾಸಿಂಗ್ ಬೈ ದ ವೆಹಿಕಲ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಐ ವುಡ್ ಸೇ ಯಾರಾದರೂ ನಿಮಗೆ ಬನ್ನರ್ಘಟ್ಟಗೆ ಹೋಗಬೇಕು ಅಂದರೆ ಬೆಟರ್ ಆಫ್ ಫಾರ್ ಸಫಾರಿ ರಾದರ್ ದೆನ್ ಗೋಯಿಂಗ್ ಫಾರ್ ದ
ಝೂ. ಮತ್ತು ಬಟರ್ಫ್ಲೈ ಇದ್ದೂ ಪಾರ್ಕ್ ಇತ್ತು. ನನಗೇನು ಅದೆಲ್ಲ ಇಷ್ಟ ಇಲ್ಲ. ಸೊ ಇಲ್ಲಿ ಪುಟ್ಟ ಪುಟ್ಟ 2 ಆನೆ ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ಅಂದರೆ, ದೇ ವರ್ ಫೈಟಿಂಗ್, ದೇ ವರ್ ಪ್ಲೇಯಿಂಗ್ ಆಲ್ ದಿಸ್. ಎಲಿಫೆಂಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಹತ್ರದಿಂದ ನೋಡೋದಕ್ಕೆ. ಅಲ್ಲ ಹತ್ರ ಇದ್ದಾಗಲೇ ತೆಗಿಬೇಕು. So near bear ಅಂದಲ್ಲ, see that is bear. ಕಾಕರಡಿ ಕಾಕರಡಿ ಅಯ್ಯೋ ಹೊಟ್ಟೆ ಹೋಯ್ತು. ನೆಕ್ಸ್ಟ್ ಟೈಗರ್. ಅಲ್ಲಿ ನೋಡು ಎಷ್ಟೊಂದು ಕರಡಿ. 1 2 3 4 5 6 7 8 9 10 10 ಇದೆ ಬೇರು. ಗ್ಲಾಸ್ ಹಾಕಲ್ಲ ನೀವು? 1 2 ಸೋನಿ ಇಲ್ಲೇ ಬಂತು. ಫೋಟೋ ತೆಗಿಯೋ. ಚೀತಾ ಕಾಲು ಚೀತಾ. Look at this Kanna, so near. Wow, ನೋಡ್ದಾ? ಜಾದು ಮನೆ ಸೇರ್ಕೊಂಡ. ಹಾಯ್ ಕಾಲು ಚೀತಾ. ಎರಡು ಇಲ್ಲೇ ಬಂತು ಅಲ್ಲಿ. ಕಾಲು ಚೀತಾ. ಇಲ್ಲ ಇಲ್ಲಿದೆ. ಏನು ಮಾಡಲ್ಲ ಅಲ್ಲ? ಮುಂದೆ ನೋಡಿ. ಅಲ್ಲ ವಾವ್ ಕಂದ ಇದು ನೋಡಿ ಎಷ್ಟು ದೊಡ್ಡದಿದೆ. ಎಲ್ಲಿದೆ? ಹೌದಾ? ಮಗನ ಕಮ್ಮಿ ಯಾರು ಯು ಕ್ಯಾನ್ ಸಿ ಅದು ನೋಡಿ ಹೆಂಗ್ ಹೋಗ್ತಿದೆ ಅದು. ಚೀತಾ ಕಾಲು ಮಾತಾಡ್ತಾ ನೋಡಲಿ ಅದು ನೋಡಲಿ ಅದು ದೊಡ್ಡದಿದೆ. ಅಲ್ಲಿ ನೋಡಲಿ ಮರ ಬರ್ಕೊತಿರೋದು ಪಚ್ಚ ಬಿಡಿದೆ ಮರ ಅಂತ ಇಲ್ಲ. ಅಲ್ಲಿ ನೋಡು ಎಷ್ಟು ದೊಡ್ಡ ಲೈನ್ ಪಚ್ಚಣಿದೆ. ಸಿ ದೇರ್ ಬ್ರೌನ್ ಕಲರ್ ಪಚ್ಚಣಿರೋದು ಕಾಣಿಸ್ತಾ? ಇಲ್ಲ ನೋಡಿ ಹೆಂಗ್ ನೋಡ್ತಾ ಇದ್ದಾರೆ. ಕಾಲು ಮೇಲೇನು ನೋಡಲಿ ಹೆಂಗ್ ಪಚ್ಚಣಿದೆ. ಕಂಡ್ಬಿಟ್ಟು Look it is out, isn't that? ಟೈಗರ್. ಟೈಗರ್ ಫಸ್ಟ್ ಲಯನ್ ನೋಡು. ಲಯನ್ ಬಂದಿದಾಗ ನೋಡು ಮೌಸ್ ಆ ಲಯನ್ ಮೇಲೆ ಹೋಗಿ ಆಟ ಆಡುತ್ತಲ್ಲ ಅದು. ಟಿವಿ ಸ್ಟೋರಿ ಅದು ಬ್ಲಿಂಕ್ ಮಾಡ್ತಾ ಇದೆ. Oh my God, such a close up. ಟೈಗರ್ ಅಲ್ಲಮ್ಮ ಲಯನಸ್ ಇದು ಲಯನಸ್ ಗರ್ಲ್ ಲಯನ್. ಟೈಗರ್ ಟೈಗರ್ ಅಲ್ಲ ಲಯನಸ್ ಇದು. ಸಿ ಸೋ ಕ್ವೈಟ್ ಅಂಡ್ ಕಂಪೋಸ್ ಆಗಿ ಮಲಗಿದೆ. ಹೌದಾ ಸೊ ಕ್ವೈಟ್ ಅಲ್ಲ. ಗ್ಲಾಸ್ ಹಾಕಿ ಸರ್. ಕಾಲು ಲಯನ್. ಹೆಂಗಿದೆ ನೋಡಕ್ಕಂಗ. ವಾವ್ ಹಿಡಿ ಸರ್ ಸ್ವಲ್ಪ ನೋಡು. how it is posing. ಇದು ತುಂಬ ಕ್ಲೋಸ್ ಅಪ್ ಇದೆ. ಹೆಂಗಿದೆ ನೋಡಕ್ಕಂದ.
ಟೈಗರ್ ಗಿಲ್ಲು ಏನು ಮಾಡೋವರೆಗೂ ಅದು ಏನು ಸೊ ಲಯನ್ ಗಿಲ್ಲು ಕಾಲು ಮಾತಾಡ್ತಾನೆ ಲಯನ್ ಲಯನ್ನೆಸ್ ಅದು ಲಯನ್ ಇಲ್ಲ ಆಮೇಲೆ ಈ ಕಡೆ ಆದ್ರೆ ಲಯನ್ ಬಾಯ್ ಲಯನ್ ಈ ಆರ್ಟ್ಸ್ ಆಮೇಲೆ ನೆಕ್ಸ್ಟ್ ಟೈಗರ್ ಲಯನ್ ನೋಡು ಕಷ್ಟ ಈ ಕಡೆ ಯಾಕೆ ತಿರುಗಿ ಅದು ಸೂರಣ ಇಲ್ಲಿ ಡಿಸ್ಪೋಸಿಂಗ್ ಇನ್ನು ವೈಟ್ ಟೈಗರ್ ಫ್ರಂಟ್ ನೋಡಿ ಮನೆ ಓಡೋಕ್ಕೆ ಆಮೇಲೆ ನೆಕ್ಸ್ಟ್ ಏಯ್ ಸೂರಣ ಫಸ್ಟ್ ಆಮೇಲೆ ಕೊಡಿ ಅಲ್ಲಿ ಆಮೇಲೆ ಔಟ್ ಇಸ್ ರನ್ನಿಂಗ್ ಆಮೇಲೆ ನೆಕ್ಸ್ಟ್ ಆನಿಮಲ್ ನೀನು ಬರೋದು ನೋಡು ಆಮೇಲೆ ಅಷ್ಟೇ ವೈಟ್ ಟೈಗರ್ ಅಷ್ಟೇ ಗೊರಿಲ್ಲಾ ಆಮೇಲೆ ಗೊರಿಲ್ಲಾ ನೋಡಿಲ್ಲ ಇಲ್ಲ ಅಲ್ಲಿ ಹೆಂಗ್ ಮಾಡ್ತಿದೆ ನೋಡ್ಕಂಡ ನೋಡ್ದಾ ಎರಡೂ ಮಾಡ್ತಿದ್ದಾನೆ ನೋಡಲ್ಲ ವೈಟ್ ಟೈಗರ್ ನೋಡಿಲ್ಲ ಕನ್ನಡ ಟೈಗರ್ ಹುಲಿ ಹಿಂದಿಲಿ ವೈಟ್ ಮುಂದೆ ಕಾಣೋದು ದೊಡ್ಡಾಯ್ತು ಐದು ಇಲ್ಲಿ ನಿಂತಲ್ಲ ಮನುಷ್ಯ ಕಡೆನೂ ನೋಡ್ತಾ ಇಲ್ವಲ್ಲ ನೆಕ್ಸ್ಟ್ ಆನಿಮಲ್ ಇರೋದನ್ನ ನೋಡಲಿ ಹತ್ರದಿಂದ ಟೈಗರ್ ಅಂತ ನೋಡಿ ಅಟ್ಲ ಟೈಗರ್ ಟೀತ್ ಅದು ಆಮೇಲೆ ನೆಕ್ಸ್ಟ್ ನೀನ್ ನೋಡೋನಿಲ್ಲ ಬಾ ನೀನು ಚಿನ್ನಸಿ ಶಾರ್ಟ್ ಅಂದ್ರೂ ಈ ಗ್ಲಾಸ್ ಹೊಡೆದು ಗೊತ್ತಲ್ವಾ ವೈಟ್ ಟೈಗರ್ ವೈಟ್ ಟೈಗರ್ ಅಲ್ಲಿ ರೆಸ್ಟ್ ಮಾಡ್ತಾ ಇದೆ ಬೋತ್ಸಾ ಇಲ್ಲ ಬರ್ಡ್ಸ್ ಇಲ್ಲ ಟೈಗರ್ ನೋಡ್ಬಾ ವಾಕ್ ಮಾಡ್ತಿದ್ದ ಟೈಗರ್ ಮಮ್ಮ ತಿಂದ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಕೂತಿರುತ್ತೆ ನಾನು ನೋಡು ಅದಕ್ಕೆಲ್ಲ ಮಮ್ಮ ತಿನ್ನಿಸ್ತಾರ ನಾನು ವೈಟ್ ಟೈಗರ್ ಇನ್ನೂ ಆಗಿಲ್ಲ ವೈಟ್ ಟೈಗರು ಅಲ್ಲಿ ಇದೆ ಕೂತ್ಕೊಂಡಿದೆ ಝೂ ಎಲ್ಲ ಮುಗಿಸ್ಕೊಂಡ್ಮೇಲೆ ಹಂಗೆ ಹೊರಗಡೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಪ್ಲೇ ಏರಿಯಾ ಥರ ಇರುತ್ತೆ ಎರಡು ಕಡೆ. ಸೊ ನನ್ನ ಮಗ ಸ್ವಲ್ಪ ಆಟ ಆಡ್ತೀನಿ ಅಂತ ಇದ್ದ, ಅವನಿಗೆ ಸ್ಲೈಡ್ ಅಂದರೆ ತುಂಬ ಇಷ್ಟ, ಆಟ ಆಡ್ತೀನಿ ಅಂತದ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲ್ಲಿ ಪ್ಲೇ ಏರಿಯಾನಲ್ಲಿ ವಿ ಮೇಡ್ ಹಿಮ್ ಗೋ ಪ್ಲೇ ದೇರ್. ಸೊ ಆಟ ಆಡ್ದ, ಬಿಸಿಲು ಇರಲಿಲ್ವಲ್ಲ, ಸೊ ದ್ಯಾಟ್ ವಾಸ್ ಒನ್ ಬೆನಿಫಿಟ್. ಏನದು ಅದು ತುಂಬ ಅನುಕೂಲ ಆಯಿತು. ಇಟ್ ಬೆನಿಫಿಟೆಡ್ ಅಸ್ ಲೈಕ್ ವಿ ಡಿಡ್ ನಾಟ್ ಫೀಲ್ ಮಚ್ ಆಫ್ ಸನಿ ಆರ್ ಹಾಟ್ನೆಸ್ ಏನಿದೆಯಲ್ಲ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಕೂಲಾಗಿತ್ತು ವೆದರು, ತುಂಬ ತಂಪಾಗಿತ್ತು, ಸ್ವಲ್ಪ ಚಳಿ ಸಹ ಆಗ್ತಿತ್ತು, ಯಾಕಂದರೆ ಮಳೆ ಸಹ ಬಂದಿತ್ತು, ತುಂಬ ಮಳೆ ಬಂದಿತ್ತು. ನಾವು ಹೋಗೋಷ್ಟರಲ್ಲಿ ಮಳೆ ನಿಂತಿತ್ತು, ಅದಕ್ಕೆ ಸಫಾರಿಯಲ್ಲಿ ಎಲ್ಲ ಆ್ಯನಿಮಲ್ಸ್ನು ನೋಡೋಕ್ಕೆ ಒಂದು ಚಾನ್ಸ್ ಸಿಕ್ತು. ಮಳೆ ಬಂದುಬಿಟ್ಟಿದ್ರೆ ಮೇ ಬಿ ಆ್ಯನಿಮಲ್ಸ್ ವುಡ್ ಹ್ಯಾವ್ ಗಾನ್ ಇನ್ ಸರ್ಚ್ ಆಫ್ ಶೆಲ್ಟರ್.
ಮಿಸ್ ಆಗಿರೋದು ನೋಡೋದಕ್ಕೆ. ಬಟ್ ನಮಗೆ ಅದ್ಭುತವಾದ ವ್ಯೂಗಳು ಸಿಕ್ತು. ಅದಾದಮೇಲೆ ನನ್ನ ಮಗ ಆಟ ಆಡಿದ್ಮೇಲೆ ಒಂದು ಸ್ವಲ್ಪ ಹಂಗೆ ನಾವು ಏನೋ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಟ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ವಿ ವಾಂಟೆಡ್ ಟು ಗೋ ಫಾರ್ ಡಿನ್ನರ್ ಅಟ್ ನೈಟ್. ಸೊ ಡಿಸೈಡ್ ಮಾಡಿದ್ವಿ ಫಸ್ಟು ಶೆರಟನ್ ಅಂದ್ಕೊಂಡ್ವಿ, ಬಟ್ ಶೆರಟನ್ ತುಂಬ ಸರಿ ಹೋಗಿದ್ವಿ. ಸೊ ವಿ ಥಾಟ್ ನಾಟ್ ದಿಸ್ ಟೈಮ್ ಅಗೇನ್. ಸೊ ನಾವು ಅಂದ್ಕೊಂಡಿದ್ದು ನೆಕ್ಸ್ಟು ನಾನು ಪ್ಲ್ಯಾನ್ ಮಾಡಿದ್ದು 13th ಫ್ಲೋರ್, ದ ಒನ್ ಇನ್ MG ರೋಡ್. ಸೊ ಅಲ್ಲಿ ಹೋದ್ವಿ ನೈಟ್ ಡಿನ್ನರ್ಗೆ. ಆ್ಯಂಡ್ ಫುಡ್ ಬಗ್ಗೆ ಹೇಳಬೇಕು ಅಂದರೆ ಫುಡ್ ವಾಸ್ ಟು ಗುಡ್. ಸೊ ಅದು ಟುಡೇ ವಾಸ್ ಅವರ್ ಆ್ಯನಿವರ್ಸರಿ. ಯಾಕೆ ವಿ ಡಿಡ್ ಸೋ ಮೆನಿ ಥಿಂಗ್ಸ್ ಟುಡೇ ಅಂದರೆ ಇವತ್ತು ನಂದು ನನ್ನ ಹಸ್ಬೆಂಡು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ವಿ ಹ್ಯಾಡ್ ಪ್ಲ್ಯಾನ್ಡ್ ಅವರ್ ಡೇ ಇನ್ ಸಮಥಿಂಗ್ ಎಲ್ಸ್, ಬಟ್ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಸಿಂಪಲಾಗಿ ಮಗನಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬನ್ನಾರ್ಘಟ್ಟ ಕರ್ಕೊಂಡೋಗಿ ನೈಟ್ ಡಿನ್ನರ್ ವಾಸ್ ಇನ್ ದಿಸ್ 13th ಫ್ಲೋರಲ್ಲಿ. ಆ್ಯಂಡ್ ಫುಡ್ ಬಗ್ಗೆ ಹೇಳ್ತಿದ್ನಲ್ಲ, ಫುಡ್ಡು ತುಂಬ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಆಲ್ ವರ್ ಟೂ ಗುಡ್. ನಾವು ತೊಗೊಂಡಿದ್ದ ಸ್ಟಾರ್ಟರ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ತಂದೂರ್ ಮಾತ್ರ ಟು ನಾಟ್ ಟ್ರೈ ದೇರ್. ತಂದೂರ್ ಚೆನ್ನಾಗಿರಲಿಲ್ಲ. ಆಮೇಲೆ ಈವನ್ ಬಿರಿಯಾನಿ ವಾಸ್ ಟೂ ಗುಡ್. ದಮ್ ಬಿರಿಯಾನಿ ಬಾಸ್ಮತಿ ರೈಸಿಂದ ಮಾಡಿರ್ತಾರೆ. ಯೂಶ್ವಲಿ ನನಗೆ ಬಾಸ್ಮತಿ ರೈಸ್ ಬಿರಿಯಾನಿ ಒಂಚೂರು ಇಷ್ಟ ಆಗೋದಿಲ್ಲ, ಬಟ್ ಫಸ್ಟ್ ಟೈಮ್ ಬಾಸ್ಮತಿ ರೈಸಲ್ಲಿ ಮಾಡಿರೋವಂಥ ದಮ್ ಬಿರಿಯಾನಿ ಇಷ್ಟ ಆಗಿದ್ದು ನನಗೆ ಈ ರೆಸ್ಟೋರೆಂಟಲ್ಲಿನೇ. ಇಟ್ ವಾಸ್ ಸೋ ಫ್ಲೇವರ್ಫುಲ್ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಸೋ ಮೈಲ್ಡ್, ಇಟ್ ಈಸ್ ನಾಟ್ ಟೂ ಸ್ಪೈಸಿ ಆಲ್ಸೋ. ಎನಿವನ್ ಹೂ ವಾಂಟ್ಸ್ ಟು ಈಟ್ ಲೆಸ್ ಸ್ಪೈಸಿ ಬಿರಿಯಾನಿ ದೆನ್ ಐ ವುಡ್ ರೆಕಮೆಂಡ್ 13th ಫ್ಲೋರಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡಿ ಅಂತ. ಅದಾದಮೇಲೆ ಸ್ಟಾರ್ಟರ್ಸ್, ಎಸ್ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ದ ಸ್ಟಾರ್ಟರ್ಸ್, ಇಲ್ಲಿ ಪ್ರಾನ್ಸ್ದು ಒಂದು ಸ್ಟಾರ್ಟರ್ ಬರುತ್ತೆ. ದಟ್ ನೇಮ್ ಈಸ್ ಸಮಥಿಂಗ್ ಲೈಕ್ ಅದೇನೋ ಅಗಸ್ತಾ ಸಮಥಿಂಗ್ ಏನೋ ಬರುತ್ತೆ. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ದಟ್ ಈಸ್ ಗುಡ್ ಸ್ಟಾರ್ಟರ್ ಐ ಕ್ಯಾನ್ ಸೇ. ಸೊ ಎಲ್ಲ ರೆಸ್ಟೋರೆಂಟಲ್ಲೂ ಎಲ್ಲ ಐಟಮ್ಸೂ ಏನು ಚೆನ್ನಾಗಿರೋದಿಲ್ಲ, ಬಟ್ ಸಿಗ್ನೇಚರ್ ಡಿಶಸ್ ಅಂತ ಇರುತ್ತಲ್ಲ, ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಡು ನಾಟ್ ಟ್ರೈ ವಾಟ್ ಎವರ್ ವಿ ವಾಂಟ್. ಆ ರೆಸ್ಟೋರೆಂಟಲ್ಲಿ ಸಿಗ್ನೇಚರ್ ಡಿಶಸ್ ಏನಾದಿದ್ದರೆ ಅದನ್ನು ಮಾತ್ರ ವಿ ವಿಲ್ ಆರ್ಡರ್ ಆ್ಯಂಡ್ ವಿ ಟ್ರೈ ಟು enjoy the meal. And as I said to you, this is the one which I was talking about. ಇದೆ ಆಯಿತಾ, ಇದನ್ನೇನು ಹೆಸರು ಏನೋ ಪ್ರಾನ್ಸ್ದು ಆಯಿತಾ ಸ್ಟಾರ್ಟರ್. ಇಟ್ ಇಸ್ ಟು ಗುಡ್. ಐ ವುಡ್ ರೆಕಮೆಂಡ್ ಫಸ್ಟ್ ಹೋಗಿ ತಿನ್ನಿ ಅಂತ. ಮತ್ತು ನಾವು ಡಿನ್ನರ್ ಆಪ್ಟ್ ಮಾಡಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಬಿಕಾಸ್ ಇಟ್ ವಾಸ್ ಆನ್ ಆ್ಯನಿವರ್ಸರಿ. ಸೊ ವಿ ವಾಂಟೆಡ್ ಟು ಎಂಜಾಯ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್ ರೂಫ್ ಟಾಪಲ್ಲಿ. ಸೊ ನಾವು ಬಿರಿಯಾನಿ ತೊಗೊಂಡಿದ್ವಿ. ಬಿರಿಯಾನಿ ವಾಸ್ ಟೂ ಗುಡ್. ಅಲ್ಲಿ ಎಷ್ಟು ಇಟ್ ವಾಸ್ ಕಲರ್ಫುಲ್ ಅಷ್ಟೇ ಫ್ಲೇವರ್ಫುಲ್ ಇತ್ತು. ಏನಾದರೂ ಬಿರಿಯಾನಿ ಟ್ರೈ ಮಾಡಬೇಕು ಅಂದರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ 13th ಫ್ಲೋರ್ ಬಿಕಾಸ್ ತುಂಬ ಚೆನ್ನಾಗಿತ್ತು. ಬಾಸ್ಮತಿ ರೈಸ್ ಐ ಡು ನಾಟ್ ಆ್ಯಕ್ಚುಲಿ ಲೈಕ್, ಬಟ್ ಇಲ್ಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನಾವು ಪ್ಲೇಟರ್ ತೊಗೊಂಡಿದ್ವಿ, ತಂದೂರ್ ಪ್ಲೇಟರು, ನಮ್ಗೆ ಇಷ್ಟ ಆಗಿಲ್ಲ. ಸೊ ಐ ವುಡ್ ನಾಟ್ ರೆಕಮೆಂಡ್. ಇದು ಬಂದು ಚಿಕನ್ದು ಗೋಲ್ಕೊಂಡ ಚಿಕನ್ ಅಂತ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಸ್ಪೈಸಿ. ಆ್ಯಂಡ್ ಎನಿವನ್ ಹೂ ವಾಂಟ್ಸ್ ಟು ಹ್ಯಾವ್ ಅ ವೆರಿ ಹಾಟ್ ಆ್ಯಂಡ್ ಸ್ಪೈಸಿ ಫುಡ್ ಇನ್ 13th ಫ್ಲೋರ್ ದೆನ್ ಫಸ್ಟ್ ಐ ವುಡ್ ರೆಕಮೆಂಡ್ ದಿಸ್ ಗೋಲ್ಕೊಂಡ ಚಿಕನ್ ಆಯಿತಾ. ನಾನು ಹೇಳ್ದಂಗೆ ವಿ ಟುಕ್ ದಿಸ್ ಪ್ಲೇಟರ್ಸ್ ವಾಸ್ ನಾಟ್ ಗುಡ್. ಆ್ಯಂಡ್ ತಂದೂರ್ ಪ್ಲೇಟರ್ಸ್ ಅದು. ಆ ತಂದೂರ್ ಪ್ಲೇಟರ್ ಆ್ಯಕ್ಚುಲಿ ಚೆನ್ನಾಗಿರಬೇಕು, ಬಟ್ ಇಲ್ಲಿ ಒಂಥರ ಸವರ್ ಟೇಸ್ಟ್ ಇತ್ತು. ಇಟ್ ವಾಸ್ ನಾಟ್ ದ್ಯಾಟ್ ಗುಡ್. ಆ್ಯಂಡ್ ಬಿರಿಯಾನಿ ಟೂ ಗುಡ್ ಆಯಿತಾ. ಡು ನಾಟ್ ಮಿಸ್ ಅನ್ ಅಪಾರ್ಚುನಿಟಿ ಟು have this when you visit 13th floor. So ಇದು ರೂಫ್ ಟಾಪ್ ಇದ್ದರಿಂದ ಇಟ್ ವಾಸ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್. ಆಸ್ ಐ ಟೋಲ್ಡ್ ಯು ಇಟ್ ವಾಸ್ ಟೂ ಗುಡ್. ಮತ್ತು ಬಿಕಾಸ್ ಇಟ್ ವಾಸ್ ಆನ್ ದ ವೀಕ್ ಡೇಸ್ ಓವರ್ ಕ್ರೌಡೆಡು ಇರಲಿಲ್ಲ. ಅದರ್ವೈಸ್ ವೀಕೆಂಡಲ್ಲಿ ದಿಸ್ ಪ್ಲೇಸ್ ಯು ಹ್ಯಾವ್ ಟು ಬುಕ್ ಆ್ಯಂಡ್ ವೇಟ್ ಆ ಥರ ಇರುತ್ತೆ. ಬಟ್ ವಿ ಗಾಟ್ ಅ ನೈಸ್ ವ್ಯೂ ಅಲ್ಲಿ ಹೊರಗಡೆ ಯು ಕ್ಯಾನ್ ಸಿ ರೂಫ್ ಟಾಪ್ ಆಗಿರೋದ್ರಿಂದ. ಇಟ್ ವಾಸ್ ಲೈಕ್ ಅವತ್ತು ಮಳೆ ಬೇರೆ ಬಂದಿತ್ತು, ತುಂಬ ತಂಪಾಗಿತ್ತು, ಶೆಕೆ ವಾತಾವರಣವೂ ಇರಲಿಲ್ಲ. ಆ್ಯಂಡ್ ಮಸ್ಕಿಟೋಸ್ ಆಬ್ವಿಯಸ್ಲಿ ಇರಲಿಲ್ಲ ಬಿಕಾಸ್ 13th ಫ್ಲೋರಲ್ಲಿ ಇರೋದಲ್ವ, 13th ಫ್ಲೋರ್ ರೆಸ್ಟೋರೆಂಟ್, ಅದಕ್ಕೆ ಮಸ್ಕಿಟೋಸ್ ವರ್ ಆಲ್ಸೋ ನಾಟ್ ದೇರ್. ಆ್ಯಂಡ್ ಐ ಆಸ್ಕ್ಡ್ ಮೈ husband to pick a few of the random clippings ತೆಗೀರಿ ಅಂತ. ಆ್ಯಂಡ್ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಪೋಸ್ ಆಯ್ತಾ, ಬಿಕಾಸ್ ನಿಂತ ಕೂಡಲೇ ಎವ್ರಿ ಒನ್ ವರ್ ಲುಕಿಂಗ್ ಅಟ್ ಮೀ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಪೋಸ್, ಬಟ್ ವಿ ಡಿಡ್ ಇಟ್. ಆಸ್ ಐ ಸೆಡ್ ಯು, ಇಟ್ ವಾಸ್ ಅವರ್ ಆ್ಯನಿವರ್ಸರಿ. ಮೈ ಹಸ್ಬೆಂಡ್ ಆ್ಯಂಡ್ ಮೀ ವಾಸ್ ಸೆಲೆಬ್ರೇಟಿಂಗ್ ಅವರ್ ಆ್ಯನಿವರ್ಸರಿ. ಸೊ ಈ ರೆಸ್ಟೋರೆಂಟ್ಗೆ ಹೋಗಿದ್ದಿತ್ತು. ಈ ಥರನೇ ಇತ್ತು ನಮ್ಮ ಆ್ಯನಿವರ್ಸರಿ ಡೇಟ್. ಸೊ
ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇನ್ ಕೇಸ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, please keep watching my videos and do like my videos. And last, I forgot to tell you, lastly dinner obviously we have to finish it up alla, so end ಮಾಡಕ್ಕೆ we took this beautiful tasty dessert. ಆಯಿತಾ, I don't remember the dessert name ಯಾಕಂದರೆ ಅದು ತ್ರೀ ವರ್ಡ್ಸ್ನ ಕಂಬೈನ್ ಆಗಿತ್ತು. I hardly have, very rare I have this desserts, but it was my husband's option. ಸೊ ಚೆನ್ನಾಗಿತ್ತು. It was his suggestion to have that. It was tasteful. I hardly had 3-4 spoons ಅಷ್ಟೇ. ತುಂಬ ಚೆನ್ನಾಗಿತ್ತು. That's all for the day. Thank you guys. Bye-bye.